ಮುಂದಿನ ಭಾಗದಲ್ಲಿ ವಾಹನ ಎತ್ತಲು ಬಳಸುವ ಗ್ಯಾರೇಜ್ ಸೇವಾ ಸಲಕರಣೆಗಳ ಬಗ್ಗೆ ಕಲಿಯುತ್ತೇವೆ. ಈ ಸೆಷನ್ನ ಅಂತ್ಯದಲ್ಲಿ ನೀವು ಸೇವಾ ಕೇಂದ್ರದ ಉಪಕರಣಗಳ ಕಾರ್ಯಗಳು ಮತ್ತು ಕಾರ್ಯಾಚರಣೆಯ ಕಾರ್ಯವಿಧಾನವನ್ನು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಅವುಗಳೆಂದರೆ ಸಿಂಗಲ್ ಪೋಸ್ಟ್ ಹೈಡ್ರಾಲಿಕ್ ಕಾರ್ ಹೋಸ್ಟ್, 2 ಪೋಸ್ಟ್ ಕಾರ್ ಹೋಸ್ಟ್, 4 ಪೋಸ್ಟ್ ಕಾರ್ ಹೋಸ್ಟ್, ಎಂಜಿನ್ ಹೋಸ್ಟ್, ಜಾಕ್ಗಳು ಮತ್ತು ಸ್ಟ್ಯಾಂಡ್ಗಳು. ಆಧುನಿಕ ಆಟೋಮೊಬೈಲ್ ಸೇವಾ ಕೇಂದ್ರಗಳು ವಾಹನಗಳನ್ನು ಎತ್ತಲು ವಿವಿಧ ರೀತಿಯ ಉಪಕರಣಗಳನ್ನು ಬಳಸುತ್ತವೆ. ಅವುಗಳೆಂದರೆ ಸಿಂಗಲ್ ಪೋಸ್ಟ್ ಹೈಡ್ರಾಲಿಕ್ ಕಾರ್ ಹೋಸ್ಟ್, 2 ಪೋಸ್ಟ್ ಕಾರ್ ಹೋಸ್ಟ್, 4 ಪೋಸ್ಟ್ ಕಾರ್ ಹೋಸ್ಟ್, ಎಂಜಿನ್ ಹೋಸ್ಟ್, ಜಾಕ್ಗಳು ಮತ್ತು ಸ್ಟ್ಯಾಂಡ್ಗಳು. ಮೊದಲಿಗೆ ನಾವು ವಿವಿಧ ರೀತಿಯ ಹೋಸ್ಟ್ಗಳನ್ನು ನೋಡೋಣ. ಸಿಂಗಲ್ ಪೋಸ್ಟ್ ಹೈಡ್ರಾಲಿಕ್ ಕಾರ್ ಹೋಸ್ಟ್ ಸೇವೆ ಮತ್ತು ದುರಸ್ತಿ ಕಾರ್ಯಗಳನ್ನು ಅನುಕೂಲಕರವಾಗಿ ಸುಗಮಗೊಳಿಸುತ್ತದೆ. ವಿಶ್ವಾಸಾರ್ಹ, ತೊಂದರೆ ಮುಕ್ತ ಕಾರ್ಯಕ್ಷಮತೆಗಾಗಿ ಮತ್ತು ಸುಗಮ ಮತ್ತು ಸುರಕ್ಷಿತ ಕಾರ್ಯಾಚರಣೆಯನ್ನು ಖಚಿತಪಡಿಸಿಕೊಳ್ಳಲು ಇದನ್ನು ನಿರ್ಮಿಸಲಾಗಿದೆ. ಪೋಸ್ಟ್ ಅನ್ನು ಉನ್ನತ ದರ್ಜೆಯ ಉಕ್ಕಿನಿಂದ ಮಾಡಲಾಗಿದೆ. ಕಾರ್ ಹೋಸ್ಟ್ಗಳನ್ನು ವಿಶೇಷವಾಗಿ ವಾಟರ್ ವಾಶ್ ಸಮಯದಲ್ಲಿ ಧರಿಸಲು ಮತ್ತು ಹಾನಿಗೆ ನಿರೋಧಕವಾಗಿ ವಿನ್ಯಾಸಗೊಳಿಸಲಾಗಿದೆ. ಸಿಂಗಲ್ ಪೋಸ್ಟ್ ಪ್ರಕಾರವು 6 ಟನ್ಗಳಷ್ಟು ವಾಹನಕ್ಕೆ ಸೂಕ್ತವಾಗಿದೆ. 2 ಪೋಸ್ಟ್ ಹೋಸ್ಟ್ ಅನ್ನು ಎಲೆಕ್ಟ್ರೋ ಹೈಡ್ರಾಲಿಕ್ ವ್ಯವಸ್ಥೆಯಿಂದ ನಿರ್ವಹಿಸಲಾಗುತ್ತದೆ. ವಾಹನವನ್ನು ಹಿಡಿದಿಡಲು ಒದಗಿಸಲಾದ ಡಬಲ್ ಪೋಸ್ಟ್ ಹೋಸ್ಟ್ ಮತ್ತು ಸುರಕ್ಷತೆಯ ನಿಬಂಧನೆಯನ್ನು ನಿರ್ವಹಿಸುವುದು ಮತ್ತು ನಿರ್ವಹಿಸುವುದು ಸುಲಭ. 4 ಟನ್ಗಳಷ್ಟು ವಾಹನಕ್ಕೆ ಡಬಲ್ ಪೋಸ್ಟ್ ಪ್ರಕಾರ ಸೂಕ್ತವಾಗಿದೆ. 4 ಪೋಸ್ಟ್ ಕಾರ್ ಹೋಸ್ಟ್ಗಳು ಎಲೆಕ್ಟ್ರೋ ಹೈಡ್ರಾಲಿಕ್ ಮೂಲಕ ಮತ್ತು ಎತ್ತುವ ವಾಹನವನ್ನು ಸಮತೋಲನಗೊಳಿಸುವ ಮೂಲಕ ಕಾರ್ಯನಿರ್ವಹಿಸುತ್ತವೆ. ಚಲಿಸುವ ಭಾಗಗಳನ್ನು ನಿರ್ವಹಿಸುವುದು ಸುಲಭ ಮತ್ತು ಹಗುರವಾದ ಮತ್ತು ಭಾರೀ ವಾಹನವನ್ನು ಎತ್ತಲು ಸೂಕ್ತವಾಗಿದೆ. ಎಂಜಿನ್ ಎತ್ತುವಿಕೆಯು ಕಾರ್ ಅಥವಾ ಟ್ರಕ್ನಿಂದ ಎಂಜಿನ್ ಅನ್ನು ಎತ್ತಲು ಸಹಾಯ ಮಾಡುತ್ತದೆ. ಹೈಡ್ರಾಲಿಕ್ ಒತ್ತಡವು ಶಕ್ತಿಯನ್ನು ಯಾಂತ್ರಿಕ ಪ್ರಯೋಜನಕ್ಕೆ ಪರಿವರ್ತಿಸುತ್ತದೆ ಮತ್ತು ಕಡಿಮೆ ಪ್ರಯತ್ನದಿಂದ ಎಂಜಿನ್ ಅನ್ನು ಕಾರಿನಿಂದ ಎತ್ತುತ್ತದೆ. ಎಂಜಿನ್ ಅನ್ನು ಎತ್ತಲು ಬ್ಲಾಕ್ ಮತ್ತು ಟ್ಯಾಕಲ್ಗಳನ್ನು ಬಳಸುವಾಗ ಇಂಟೇಕ್ ಮ್ಯಾನಿಫೋಲ್ಡ್ಗೆ ಲಗತ್ತಿಸಲಾದ ಲಿಫ್ಟಿಂಗ್ ಪ್ಲೇಟ್ ಅನ್ನು ಬಳಸಿ ಅಥವಾ ಬ್ಲಾಕ್ನ ಪ್ರತಿಯೊಂದು ತುದಿಯಲ್ಲಿ ಬೋಲ್ಟ್ ಮಾಡಿದ ಸರಪಳಿಯನ್ನು ಬಳಸಿ. ಇಲ್ಲಿ ಮತ್ತೊಂದು ಎತ್ತುವ ಉಪಕರಣ ಜಾಕ್. ಹ್ಯಾಂಡಲ್ ಅನ್ನು ಮೇಲಕ್ಕೆ ಮತ್ತು ಕೆಳಕ್ಕೆ ಚಲಿಸುವ ಮೂಲಕ ಜಾಕ್ಗಳನ್ನು ನಿರ್ವಹಿಸಲಾಗುತ್ತದೆ. ಇತರ ರೀತಿಯ ಪೋರ್ಟಬಲ್ ಫ್ಲೋರ್ ಜಾಕ್ ನ್ಯೂಮ್ಯಾಟಿಕ್ ಆಗಿದೆ. ಕಾರ್ ಅಥವಾ ಟ್ರಕ್ ಅನ್ನು ಎತ್ತಲು ಸಂಕುಚಿತ ಗಾಳಿಯನ್ನು ಬಳಸುವ ಜಾಕ್ ಅನ್ನು ಹೆಚ್ಚಾಗಿ ಉತ್ಪಾದನೆಯಲ್ಲಿ ಬಳಸಲಾಗುತ್ತದೆ. ಸುರಕ್ಷಿತ ಸ್ಟ್ಯಾಂಡ್ ಅಥವಾ ಜಾಕ್ ಸ್ಟ್ಯಾಂಡ್ ಇಲ್ಲದೆ ಕಾರಿನ ಕೆಳಗೆ ಎಂದಿಗೂ ಕೆಲಸ ಮಾಡಬೇಡಿ. ರಸ್ತೆಗಳಲ್ಲಿ ಹೆಚ್ಚಾಗಿ ಮೆಕ್ಯಾನಿಕ್ ಜಾಕ್ಗಳನ್ನು ಸಣ್ಣ ಕೆಲಸಗಳಿಗಾಗಿ ಕಾರು ಅಥವಾ ವಾಹನವನ್ನು ಎತ್ತಲು ಬಳಸಲಾಗುತ್ತದೆ. ಈ ಜಾಕ್ಗಳು ಸ್ಕ್ರೂ ಮತ್ತು ನಟ್ ತತ್ವದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. ಜಾಕ್ಗಳನ್ನು ಯಾಂತ್ರಿಕವಾಗಿ ಮತ್ತು ಹೈಡ್ರಾಲಿಕ್ ಮೂಲಕ ನಿರ್ವಹಿಸಲಾಗುತ್ತದೆ. ರಿಪೇರಿ ಕೆಲಸದ ಸಮಯದಲ್ಲಿ ವಾಹನವನ್ನು ಎತ್ತುವಂತೆ ಮತ್ತು ವಾಹನದ ಭಾರವನ್ನು ಹಿಡಿದಿಡಲು ಜಾಕ್ ಅನ್ನು ವಿನ್ಯಾಸಗೊಳಿಸಲಾಗಿದೆ. ಜಾಕ್ ಅನೇಕ ವಾಹನಗಳೊಂದಿಗೆ ಪ್ರಮಾಣಿತ ಪರಿಕರವಾಗಿದೆ. ಜಾಕ್ಗಳ ವಿಧಗಳೆಂದರೆ ಲೈಟ್ ವೇಟ್ ಸ್ಕ್ರೂ ಜಾಕ್, ಹೆವಿ ಡ್ಯೂಟಿ ಬಾಟಲ್ ಟೈಪ್ ಹೈಡ್ರಾಲಿಕ್ ಜಾಕ್ ಮತ್ತು ಟ್ರಾಲಿ ಪ್ರಕಾರದ ಹೈಡ್ರಾಲಿಕ್ ಜಾಕ್. ಜಾಕ್ ಮಾಡುವ ಮೂಲಕ ಮುಂಭಾಗದ ವಾಹನದ ತುದಿಯನ್ನ ನೆಲದಿಂದ ಮೇಲಕ್ಕೆತ್ತುವಲ್ಲಿ ಮುಂಭಾಗದ ಜಾಕಿಂಗ್ ಬ್ರಾಕೆಟ್ ವಿರುದ್ಧ ಜಾಕ್ ಅನ್ನು ಅನ್ವಯಿಸಲು ಮರೆಯದಿರಿ. ಜಾಕ್ ಮಾಡುವ ಮೂಲಕ ಹಿಂಭಾಗದ ವಾಹನದ ತುದಿಯನ್ನ ನೆಲದಿಂದ ಮೇಲಕ್ಕೆ ಎತ್ತುವಲ್ಲಿ ಹಿಂಭಾಗದ ಆಕ್ಸೆಲ್ನ ಮಧ್ಯಭಾಗಕ್ಕೆ ಜಾಕ್ ಅನ್ನು ಅನ್ವಯಿಸಲು ಮರೆಯದಿರಿ. ಎಚ್ಚರಿಕೆ: ಅಮಾನತುಗೊಳಿಸುವ ಭಾಗಗಳಿಗೆ ಅಂದರೆ ಸ್ಟೆಬಿಲೈಸರ್ ಇತ್ಯಾದಿ ಮುಂಭಾಗದ ಬಂಪರ್ ಅಥವಾ ವಾಹನದ ನೆಲದ ಮೇಲೆ ಎಂದಿಗೂ ಜಾಕ್ ಅನ್ನು ಅನ್ವಯಿಸಬೇಡಿ, ಇಲ್ಲದಿದ್ದರೆ ಅದು ವಿರೂಪಗೊಳ್ಳಬಹುದು. ಎಚ್ಚರಿಕೆ: ವಾಹನವನ್ನು ಮುಂಭಾಗ ಅಥವಾ ಹಿಂಭಾಗದಲ್ಲಿ ಮಾತ್ರ ಜಾಕ್ ಮಾಡಬೇಕಾದ್ರೆ ಸುರಕ್ಷತೆಯನ್ನು ಖಚಿತಪಡಿಸಿಕೊಳ್ಳಲು ನೆಲದ ಮೇಲೆ ಚಕ್ರಗಳನ್ನು ನಿರ್ಬಂಧಿಸಲು ಮರೆಯದಿರಿ. ವಾಹನವನ್ನು ಜಾಕ್ ಮಾಡಿದ ನಂತರ ಅದನ್ನು ಸ್ಟ್ಯಾಂಡ್ಗಳಲ್ಲಿ ಬೆಂಬಲಿಸಲು ಮರೆಯದಿರಿ. ಜಾಕ್ ಮೇಲೆ ಏರಿದ ವಾಹನದಲ್ಲಿ ಯಾವುದೇ ಕೆಲಸವನ್ನ ಮಾಡುವುದು ಅತ್ಯಂತ ಅಪಾಯಕಾರಿ.
ಮುಂದೆ ನಾವು ಆಕ್ಸೆಲ್ ಸ್ಟ್ಯಾಂಡ್ ಅನ್ನ ನೋಡೋಣ. ಎತ್ತುವ ವಾಹನದ ಅಡಿಯಲ್ಲಿ ಕೆಲಸವನ್ನ ಪ್ರಾರಂಭಿಸುವ ಮೊದಲು ಯಾವಾಗಲೂ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಿ. ಈಗಾಗಲೇ ಹೇಳಿದಂತೆ ಜಾಕ್ನೊಂದಿಗೆ ಮಾತ್ರ ಕೆಲಸ ಮಾಡುವುದು ಅಪಾಯಕಾರಿ. ಆದ್ದರಿಂದ ಸುರಕ್ಷತೆ ಕೆಲಸಕ್ಕಾಗಿ ಆಕ್ಸೆಲ್ ಅನ್ನ ಬಳಸಿ ವಾಹನದ ಹೊರಗೆ ಅನುಗುಣವಾಗಿ ವಿಭಿನ್ನ ಗಾತ್ರದ ಸ್ಟ್ಯಾಂಡ್ಗಳನ್ನು ಬಳಸಲಾಗುತ್ತದೆ. ಮುಂಭಾಗ ಅಥವಾ ಹಿಂಭಾಗದ ವಾಹನದ ತುದಿಯನ್ನ ಜಾಕ್ ಆಪ್ ಮಾಡುವುದರೊಂದಿಗೆ ಸೇವೆಯನ್ನ ನಿರ್ವಹಿಸಲು ಕಾರಿನ ಬಾಡಿ ಅಡಿಯಲ್ಲಿ ಸುರಕ್ಷತಾ ಸ್ಟ್ಯಾಂಡ್ಗಳನ್ನು ಇರಿಸಲು ಮರೆಯದಿರಿ. ತದನಂತರ ಸುರಕ್ಷತಾ ಸ್ಟ್ಯಾಂಡ್ಗಳ ಮೇಲೆ ಬಾಡಿ ಜಾರುವುದಿಲ್ಲ ಮತ್ತು ಸುರಕ್ಷತೆಯ ಸಲುವಾಗಿ ವಾಹನವು ಸ್ಥಿರವಾಗಿರುತ್ತದೆಯೇ ಎಂದು ಖಚಿತಪಡಿಸಿಕೊಳ್ಳಲು ಪರಿಶೀಲಿಸಿ. ಈಗ ನೀವು ಆಯಿಸ್ಟ್ ಜಾಕ್ ಮತ್ತು ಸ್ಟ್ಯಾಂಡ್ನ ಉಪಯೋಗಗಳ ಬಗ್ಗೆ ಕಲಿತಿದ್ದೀರಿ. ಈ ಸೇವಾ ಕೇಂದ್ರದ ಉಪಕರಣಗಳನ್ನು ಹೇಗೆ ನಿರ್ವಹಿಸುವುದು ಎಂಬುದನ್ನು ಈಗ ಕಲಿಯೋಣ. ಹೈಡ್ರಾಲಿಕ್ ಕಾರ್ ಹೋಸ್ಟ್ ಅನ್ನು ನಿರ್ವಹಿಸುವ ಹಂತಗಳು ಇಲ್ಲಿವೆ. ಕಾರು ನಿಲ್ಲಿಸುವ ಜಾಗದ ಮಧ್ಯದಲ್ಲಿ ವಾಹನವನ್ನು ನಿಲ್ಲಿಸಿ ಏರ್ಕಾಕ್ ಅನ್ನು ಕ್ರಮೇಣ ತೆರೆಯಿರಿ ಮತ್ತು ಕಾರು ಎತ್ತುವ ಉಪಕರಣ ಮೇಲಕ್ಕೆ ಚಲಿಸುತ್ತಿರುವುದನ್ನು ಗಮನಿಸಿ. ಅಗತ್ಯವಿರುವ ಎತ್ತರವನ್ನು ತಲುಪಿದಾಗ ಕಾಕ್ ಮುಚ್ಚಿ. ಎತ್ತುವಾಗ ಕೆಳಗೆ ಸುರಕ್ಷತಾ ಸ್ಟ್ಯಾಂಡ್ಗಳನ್ನು ಒದಗಿಸಿ. ಔಟ್ಲೆಟ್ ಕಾಕ್ ಅನ್ನು ನಿಧಾನವಾಗಿ ತೆರೆಯಿರಿ. ಇದರಿಂದ ವಾಹನವು ಜರ್ಕ್ ಇಲ್ಲದೆ ಕೆಳಗೆ ಚಲಿಸುತ್ತದೆ. ಎತ್ತುವ ಉಪಕರಣದ ಬದಿಯ ಹಳಿ ನಿಲ್ದಾಣದ ಮೇಲೆ ವಾಹನ ದೃಢವಾಗಿ ಕುಳಿತುಕೊಂಡಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಅಗತ್ಯವಿರುವ ಕೆಲಸವನ್ನ ಮುಗಿಸಿದ ನಂತರ ಇನ್ಲೆಟ್ ಕಾಕ್ ಅನ್ನ ಸ್ವಲ್ಪ ತೆರೆಯಿರಿ ಮತ್ತು ಕಾರನ್ನ ಸ್ವಲ್ಪ ಮೇಲಕ್ಕೆ ಎತ್ತಿಕೊಳ್ಳಿ. ಇನ್ಲೆಟ್ ಕಾಕ್ ಅನ್ನ ಮುಚ್ಚಿ ಸುರಕ್ಷತಾ ನಿಲುವುಗಳನ್ನು ತೆಗೆದುಹಾಕಿ. ವಾಹನದ ಕೆಳಗೆ ಯಾರೂ ಇಲ್ಲ ಎಂದು ಖಚಿತಪಡಿಸಿಕೊಳ್ಳಿ. ಔಟ್ಲೆಟ್ ಕಾಕ್ ಅನ್ನ ನಿಧಾನವಾಗಿ ತೆರೆಯಿರಿ. ಇದರಿಂದ ವಾಹನದ ಸ್ಥಾನಕ್ಕೆ ತೊಂದರೆಯಾಗದಂತೆ ಕೆಳಗೆ ಬರುತ್ತದೆ. ಹಿಡಿಕಟ್ಟುಗಳು ಅಥವಾ ಚಾಕ್ಗಳನ್ನು ತೆಗೆದುಹಾಕಿ ಮತ್ತು ವಾಹನವನ್ನ ಎತ್ತುವ ಉಪಕರಣದಿಂದ ಬೇರ್ಪಡಿಸಿ. ಎತ್ತುವಿಕೆಯನ್ನು ನಿರ್ವಹಿಸುವ ಹಂತಗಳೆಂದರೆ ಎಲೆಕ್ಟ್ರೋಮೆಕಾನಿಕಲ್ ಮಧ್ಯದಲ್ಲಿ ವಾಹನವನ್ನು ನಿಲ್ಲಿಸುವುದು, ಟೆಲಿಸ್ಕೋಪಿಕ್ 2 ಪೋಸ್ಟ್ ಲಿಫ್ಟ್ ಎತ್ತುವ ತೋಳನ್ನು ಹೊಂದಿಸಿ ಮತ್ತು ಸರಿಪಡಿಸಿ. ಎತ್ತುವಾಗ ಮತ್ತು ಇಳಿಸುವಾಗ ಸ್ವಯಂಚಾಲಿತ ಆರ್ಮ್ಸ್ ಲಾಕ್ ಮಾಡುವ ಮತ್ತು ಬಿಡುಗಡೆ ಮಾಡುವ ಸಾಧನವನ್ನು ಬಳಸಿ. ಅಸಮ ಎತ್ತುವಿಕೆಯನ್ನು ತಡೆಗಟ್ಟಲು ಸುರಕ್ಷತಾ ಕಾರ್ಯವಿಧಾನವನ್ನು ಹೊಂದಿಸಿ. ಹೆಚ್ಚುವರಿ ಸುರಕ್ಷತಾ ನಟ್ಟು ಬಳಸಿ. ಚೈನ್ ಡ್ರೈವ್ ಅನ್ನು ಪರಿಶೀಲಿಸಿ ಮತ್ತು ಲಿಫ್ಟಿಂಗ್ ಸ್ವಿಚ್ ಅನ್ನು ನಿರ್ವಹಿಸಿ. ಸುರಕ್ಷತೆಗಾಗಿ ಆಂಕರ್ ಮಾಡುವ ಬೋಲ್ಟ್ಗಳನ್ನು ಬಳಸಿ. 4 ಪೋಸ್ಟ್ ಲಿಫ್ಟ್ನ ಸಮತಟ್ಟಾದ ರಾಂಪ್ನಲ್ಲಿ ವಾಹನವನ್ನು ಚಾಲನೆ ಮಾಡುವುದು. ನಿಲುಗಡೆ ಮಾಡಿರುವ ವಾಹನವು ರ್ಯಾಂಪ್ನಲ್ಲಿಲ್ಲ ಎಂಬುದನ್ನು ಪರಿಶೀಲಿಸಿ ಮತ್ತು ಮರದ ದಿಮ್ಮಿಗಳನ್ನು ಸ್ಟಾಫರ್ ಆಗಿ ಬಳಸಿ. ವಾಹನದ ಬಾಗಿಲು ಮತ್ತು ಗಾಜು ಮುಚ್ಚಿರುವುದನ್ನು ಪರಿಶೀಲಿಸಿ. ನಂತರ ವಾಹನದ ಹ್ಯಾಂಡ್ ಬ್ರೇಕ್ ಅನ್ನು ಮೇಲಕ್ಕೆ ಎಳೆಯಿರಿ. ಹೈಡ್ರಾಲಿಕ್ ಸಿಲಿಂಡರ್ ಅನ್ನು ಸ್ಥಿರವಾಗಿ ಮತ್ತು ಕಡಿಮೆ ಮಾಡಿ. ಸುರಕ್ಷತಾ ಬ್ಲಾಕ್ ಅನ್ನು ಬಳಸಿಕೊಂಡು ಫುಲ್ ರೇಂಜ್ ಮೆಕ್ಯಾನಿಕಲ್ ರಕ್ಷಣೆಯನ್ನ ನೀಡುತ್ತದೆ. ಉಕ್ಕಿನ ಕೇಬಲ್ ಬಳಸಿ ಸಂಪರ್ಕಿಸಲಾಗಿದೆ. ವಾಹನದ ಇಳಿಜಾರನ್ನ ಪರಿಣಾಮಕಾರಿಯಾಗಿ ತಡೆಗಟ್ಟುವ ಸಲುವಾಗಿ ಲಿಫ್ಟ್ನ ಬಲವಂತದ ಸಿಂಕ್ರೊನೈಸ್ ಚಲನೆ, ಎಲ್ಸಿವಿ ಮತ್ತು ದೊಡ್ಡ ವಾಹನಕ್ಕಾಗಿ ವಿಸ್ತೃತ ರನ್ವೇ ಉದ್ದದೊಂದಿಗೆ 4 ಟನ್. ವಾಹನವನ್ನ ಸಮತಟ್ಟಾದ ನೆಲದ ಮೇಲೆ ಇರಿಸುವ ಮೂಲಕ ಎಂಜಿನ್ ಹೋಸ್ಟ್ ಅನ್ನು ನಿರ್ವಹಿಸಲಾಗುತ್ತದೆ. ದೃಢವಾದ ನೆಲವಿಲ್ಲದಿದ್ದರೆ ಹೋಯಿಸ್ಟ್ ತಳದಲ್ಲಿ ದೊಡ್ಡ ಮರದ ಬ್ಲಾಕ್ ಅನ್ನು ಬಳಸಿ. ವಾಹನದ ಹ್ಯಾಂಡ್ ಬ್ರೇಕ್ ಲಿವರ್ ಅನ್ನು ಎಳೆಯಿರಿ. ಗಟ್ಟಿಯಾದ ನೆಲದ ಮೇಲೆ ಎತ್ತುವಿಕೆಯನ್ನು ಎರೆಸಿ ಮತ್ತು ಎಂಜಿನ್ ಅಂತಹ ಭಾಗಕ್ಕೆ ಹಗ್ಗವನ್ನು ಸರಿಪಡಿಸಿ. ವಾಹನದಿಂದ ಮುಕ್ತಾಯವಾಗುವವರೆಗೂ ನಿಧಾನವಾಗಿ ಮೇಲಕ್ಕೆತ್ತಿ. ವರ್ಕ್ಶಾಪ್ಗೆ ವೀಲ್ ಹೋಸ್ಟ್ ಮತ್ತು ಲೇಕ್ ಹೋಸ್ಟ್ ಅನ್ನು ನಿಧಾನವಾಗಿ ರೋಲ್ ಮಾಡಿ. ಮೆಕ್ಯಾನಿಕಲ್ ಮತ್ತು ಹೈಡ್ರಾಲಿಕ್ ಜಾಕ್ನ ಕಾರ್ಯಾಚರಣೆಯ ಕಾರ್ಯವಿಧಾನದ ಬಗ್ಗೆ ಈಗ ತಿಳಿಯೋಣ. ಸಮತಟ್ಟಾದ ಮೈದಾನದಲ್ಲಿ ವಾಹನವನ್ನು ನಿಲ್ಲಿಸಿ. ಮುಂಭಾಗದ ಆಕ್ಸೆಲ್ ಅನ್ನ ಜಾಕ್ ಮಾಡುವ ಸಂದರ್ಭದಲ್ಲಿ ಹಿಂಬದಿಯ ಚಕ್ರಗಳನ್ನು ಜಾಕ್ ಮಾಡಿ ಮತ್ತು ಪ್ರತಿಯಾಗಿ ಕೈಯಿಂದ ಮತ್ತು ಹೈಡ್ರಾಲಿಕ್ ಜಾಕ್ನಲ್ಲಿ ಯಾಂತ್ರಿಕ ಜಾಕ್ನಲ್ಲಿ ಎಳೆಗಳ ಮುಕ್ತ ಚಲನೆಯನ್ನ ಪರಿಶೀಲಿಸಿ. ತೈಲ ಮಟ್ಟ ಮತ್ತು ಅದರ ಕಾರ್ಯಾಚರಣೆಯನ್ನ ಪರಿಶೀಲಿಸಿ. ಜಾಕ್ ಅನ್ನ ವಾಹನದ ಕೆಳಗೆ ನಿಗದಿತ ಸ್ಥಳದಲ್ಲಿ ಇರಿಸಿ. ಜಾಕ್ ಲಿವರ್ನೊಂದಿಗೆ ಸ್ಕ್ರೂ ಅನ್ನ
ಕ್ರಮೇಣ ತಿರುಗಿಸಿ ಮತ್ತು ವಾಹನವನ್ನ ಮೇಲಕ್ಕೆತ್ತಿ ಮತ್ತು ಹೈಡ್ರಾಲಿಕ್ ಜಾಕ್ನ ಸಂದರ್ಭದಲ್ಲಿ ಜಾಕ್ನ ಲಿವರ್ ಅನ್ನ ನಿಧಾನವಾಗಿ ಚಲಿಸಿ. ಇದರಿಂದ ಆಕ್ಸೆಲ್ ಯಾವುದೇ ಎಳೆತವಿಲ್ಲದೆ ಮೇಲಕ್ಕೆ ಹೋಗುತ್ತದೆ. ಬೆಂಬಲಕ್ಕಾಗಿ ಹಾರ್ಸ್ ಅನ್ನ ಚಾಸಿಸ್ ಫ್ರೇಮ್ ಅಥವಾ ಆಕ್ಸೆಲ್ ಕೆಳಗೆ ಇರಿಸಿ, ಜಾಕ್ ಅನ್ನ ಕೆಳಗೆ ಇಳಿಸಿ ಮತ್ತು ಅದನ್ನು ತೆಗೆದುಹಾಕಿ. ನಿರ್ದಿಷ್ಟ ಉದ್ಯೋಗವನ್ನು ಪೂರ್ಣಗೊಳಿಸಿದ ನಂತರ ಮತ್ತೆ ಜಾಕ್ ಆಫ್ ಮಾಡಿ. ಬೆಂಬಲ ಅಥವಾ ಕುದುರೆಗಳನ್ನು ತೆಗೆದುಹಾಕಿ, ಜಾಕ್ ಅನ್ನು ಕೆಳಕ್ಕೆ ಇಳಿಸಿ ಮತ್ತು ಅದನ್ನು ತೆಗೆದುಹಾಕಿ. ಸಲಕರಣೆಗಳೊಂದಿಗೆ ಕೆಲಸ ಮಾಡುವಾಗ ಯಾವಾಗಲೂ ಸುರಕ್ಷತೆಯನ್ನ ಖಚಿತಪಡಿಸಿಕೊಳ್ಳಿ. ನೆಲದ ಜಾಕ್ನಿಂದ ಮಾತ್ರ ಬೆಂಬಲಿಸುವ ವಾಹನದ ಅಡಿಯಲ್ಲಿ ಎಂದಿಗೂ ಕೆಲಸ ಮಾಡಬೇಡಿ. ಲಿಫ್ಟ್ ಸ್ಯಾಡಲ್ಗಳು ಸರಿಯಾಗಿ ನೆಲಗೊಂಡಿರಬೇಕು ಮತ್ತು ಸುರಕ್ಷಿತ ಸಂಪರ್ಕದಲ್ಲಿರಬೇಕು. ಕಾರಿನ ಕೆಳಗೆ ಇಳಿಸುವ ಮೊದಲು ಉಪಕರಣಗಳು, ಭಾಗಗಳು ಅಥವಾ ಸಿಬ್ಬಂದಿಯನ್ನ ಯಾವಾಗಲೂ ಪರಿಶೀಲಿಸಿ. ಆಕ್ಸಲ್ ಸ್ಟ್ಯಾಂಡ್ ಅಥವಾ ಜಾಕ್ ಸ್ಟ್ಯಾಂಡ್ ಅನ್ನ ಸುರಕ್ಷತೆ ಉದ್ದೇಶಕ್ಕಾಗಿ ಬಳಸಲಾಗುತ್ತದೆ. ಜಾಕ್ ಸ್ಟ್ಯಾಂಡ್ನ ಎತ್ತರವನ್ನ ರಾಡ್ಜೆಟ್ ಹೊಂದಾಣಿಕೆಯಿಂದ ಸರಿಹೊಂದಿಸಲಾಗುತ್ತದೆ. ಸ್ಟ್ಯಾಂಡ್ಗಳನ್ನು ಸರಿಯಾಗಿ ಮತ್ತು ಸುರಕ್ಷಿತವಾಗಿ ಇರಿಸಬೇಕು. ಉಪಕರಣಗಳ ಕಾರ್ಯಗಳು ಮತ್ತು ಕಾರ್ಯಾಚರಣೆಯ ಕಾರ್ಯವಿಧಾನದ ಬಗ್ಗೆ ಸ್ಪಷ್ಟವಾದ ಜ್ಞಾನವನ್ನು ಪಡೆಯಲು ಸಾಧ್ಯವಾಗುತ್ತದೆ. ಅವುಗಳೆಂದರೆ ಸಿಂಗಲ್ ಪೋಸ್ಟ್ ಹೈಡ್ರಾಲಿಕ್ ಕಾರ್ ಹೋಸ್ಟ್, 2 ಪೋಸ್ಟ್ ಕಾರ್ ಹೋಸ್ಟ್, 4 ಪೋಸ್ಟ್ ಕಾರ್ ಹೋಸ್ಟ್, ಎಂಜಿನ್ ಹೋಸ್ಟ್, ಜಾಕ್ಗಳು ಮತ್ತು ಸ್ಟ್ಯಾಂಡ್ಗಳು.